ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ರೂವಾರಿ ಕೇಂದ್ರ ಸರ್ಕಾರದ ಧೋರಣೆ, ಪ್ರತಿಭಟನಾನಿರತ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಪ್ರಹಾರ ಖಂಡಿಸಿ ಬೀದರ್ನಲ್ಲಿ ಜುಲೈ 23ಕ್ಕೆ DSS ವತಿಯಿಂದ ಬೃಹತ್ ಪ್ರತಿಭಟನೆ. ನಗರದಲ್ಲಿ DSS ರಾಜ್ಯ ಮುಖಂಡ ಬಾಬು ಎಸ್ ಟೈಗರ್ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ರೂವಾರಿ ಕೇಂದ್ರ ಸರ್ಕಾರದ ಧೋರಣೆ ಹಾಗೂ ಪ್ರತಿಭಟನಾನಿರತ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ನಡೆಸಲಾದ ಧೋರಣೆಯನ್ನು ಖಂಡಿಸಿ ಪ್ರಧಾನಮಂತ್ರಿ ಮೋದಿ, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಬೀದರ್ನಲ್ಲಿ ಜುಲೈ 23ಕ್ಕೆ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು DSS ಸಾಗರ ಬಣದ ರಾಜ್ಯ ಮುಖಂಡ ಬಾಬು ಎಸ್ ಟೈಗರ್ ಅವರು ಮಂಗಳವಾರ ಸಂಜೆ 5ಕ್ಕೆ ತಿಳಿಸಿದರು. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಅಸ್ತಿತ್ವಕ್ಕೆ ಬಂದು 12 ವರ್ಷ ಗತಿಸಿದೆ. ಈ 12 ವರ್ಷದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟು ಇಡೀ ದೇಶದ ಯುವಕರನ್ನು ಹಿಂದುತ್ವದ ಹೆಸರಿನಲ್ಲಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳ ಮೂಲಕ ಈ ದೇಶದ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅಂತಕ್ಕಂಥ ಅಭಿಪ್ರಾಯ ನನ್ನದಾಗಿದ್ದು, ಈಗಾಗಲೇ ನಿನ್ನೆ ಜಂತರ್ ಮಂತರ್ನಲ್ಲಿ ನಡೆದಿರ್ತಕ್ಕಂಥ ಯುವಕರ ಪ್ರತಿಭಟನೆ ತಾವೆಲ್ಲರೂ ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತಾವೆಲ್ಲರೂ ನೋಡಿದ್ದೀರಿ. 2025ರಲ್ಲಿ ನಡೆದಿರ್ತಕ್ಕಂಥ ನೀಟ್ ಪರೀಕ್ಷೆ ಪ್ರಶ್ನೆಗಳು ಸೋರಿಕೆಯಿಂದ ಈ ಭಾರತ ದೇಶದ ದಲಿತ ಶೋಷಿತರ, ಕಾರ್ಮಿಕರ, ಬಡವರ, ಮಧ್ಯಮ ವರ್ಗದರ, ಶಾಸಕರ, ಸಂಸದರ, ಎಲ್ಲ ಸರ್ಕಾರಿ ನೌಕರಸ್ಥರ ಮಕ್ಕಳು ಏನು ಬಹುದೊಡ್ಡ ಕನಸು ಕಂಡಿರ್ತಕ್ಕಂಥವ್ರು, ನಾವು ಕಷ್ಟಪಟ್ಟು ಕಣ್ಣುಗಳನ್ನು ತೆರೆದು ಓದಿ ಈ ದೇಶದಲ್ಲಿ ಭವಿಷ್ಯ ರೂಪಿಸಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತಕ್ಕಂಥ ದೊಡ್ಡ ಕನಸನ್ನು ಹೊತ್ತಿ ಹಗಲಿರುಳು ಓದಿ ಅವರ ಭವಿಷ್ಯ ನಿರೀಕ್ಷೆಯಲ್ಲಿದ್ದಂಥ ಸಂದರ್ಭದಲ್ಲಿ ಪರೀಕ್ಷೆಯನ್ನು ಕೂತು ದಿಢೀರ್ನೇ ಏನು ಈ NTA ಈ ಪರೀಕ್ಷೆ ನಡೆಸ್ತಕ್ಕಂಥ ಸಂಸ್ಥೆ ಅದರ ಸರ್ಪಗಾವಲಿನಲ್ಲಿ ಪ್ರಶ್ನೆಗಳು ಸೋರಿಕೆ ಆದ ನಂತರ ಭಾರತ ದೇಶದಲ್ಲಿ 22-23 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕೂತು ದಿಢೀರ್ನೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ನಂತರ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಡೋಲೆಯಾಗಿದ್ದು, ಅದರ ಪ್ರಯುಕ್ತವಾಗಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಯುವಕರು ಸ್ವಯಂ ಪ್ರೇರಣೆಯಿಂದ ಸುಮಾರು 20 ದಿನಗಳಿಂದ ಈ ದೇಶದ ಒಬ್ಬ ಸೈಂಟಿಸ್ಟ್ ಲದ್ದಾಖ್ನಲ್ಲಿ ಹೋರಾಟವನ್ನು ಮಾಡಿ ನಮ್ಮ ಸೈನಿಕರಿಗೆ ಅನೇಕ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಲದ್ದಾಖ್ನಲ್ಲಿ ಬಡ ಮಕ್ಕಳಿಗೆ ಕಾನ್ವೆಂಟ್ ಸ್ಕೂಲನ್ನು ತೆರೆದು ಯಾವ ವಿದ್ಯಾರ್ಥಿಗಳು 5% ಪಾಸ್ ಆಗ್ತಾ ಇದ್ದರೋ ಅಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಟ್ಟು ಇವತ್ತು ಇಡೀ ಭಾರತ ದೇಶದಲ್ಲಿ 75% ಫಲಿತಾಂಶವನ್ನು ನೀಡತಕ್ಕಂಥ ರೀತಿಯಲ್ಲಿ ಸಂಘ ಸಂಸ್ಥೆಯನ್ನು ತೆರೆದು ಅಲ್ಲಿರ್ತಕ್ಕಂಥ ಬಡವರಿಗೆ ನೀರಿನ ಅಭಾವದಿಂದ ಬಳತಕ್ಕಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಸೈನಿಕರು ಚಳಿಯಿಂದ ಬೆಳೀತಕ್ಕಂಥ ಸಂದರ್ಭದಲ್ಲಿ ತನ್ನ ಸ್ಕಿಲ್ನಿಂದ ಅವರಿಗೆ ಟೆಂಪ್ರೇಚರ್ ಕ್ರಿಯೇಟ್ ಮಾಡ್ತಕ್ಕಂಥ ತನ್ನ ವಿಜ್ಞಾನದ ಮೂಲಕ ಆ ಸೈನಿಕರಿಗೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ಈ ಒಂದು ದೇಶದ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ಇದರಿಂದ ಎಲ್ಲ ಮಕ್ಕಳು ಭಾಳ ಅವರ ಭವಿಷ್ಯ ಡೋಲಾಯನಾಗಿದೆ ಅಂತ ತಿಳ್ಕೊಂಡು ಆ ವ್ಯಕ್ತಿ ಈ ವಿದ್ಯಾರ್ಥಿಗಳ ಅಂದರೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಜಂತರ್ ಮಂತರ್ನಲ್ಲಿ ಸುಮಾರು 19 ದಿವಸ ಅಲ್ಲಿ ಅಮರ ಸತ್ಯಾಗ್ರಹ ಕೂತಿದ್ದಾನೆ. ಅಂಥ ಒಬ್ಬ ವ್ಯಕ್ತಿಯನ್ನು ದೇಶದ್ರೋಹಿ ಅಂತ RSS ಮತ್ತು ಸಂಘ ಪರಿವಾರದ ಅಂಧಭಕ್ತರು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಕ್ಕಂಥ ನೋಡಿದ್ರೆ ಭಾಳ ನೋವಾಗ್ತಾ ಇದೆ. ಆ ವ್ಯಕ್ತಿ ಯಾರ ಪರವಾಗಿ ಜಂತರ್ ಮಂತರ್ನಲ್ಲಿ ಬಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾನೆ, ಯಾರ ಭವಿಷ್ಯದಗೋಸ್ಕರ ಅಂತ ಕನಿಷ್ಠ
ಯಾರು RSS ಮತ್ತು ಈ ಪ್ಯಾಸಿಜಮ್ ವಿಚಾರಧಾರೆ ಇರ್ತಕ್ಕಂಥವ್ರು ಆ ವ್ಯಕ್ತಿಯ ಹಿನ್ನೆಲೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರದೆ ಆ ವ್ಯಕ್ತಿಯನ್ನು ಚೈನಾದ ಏಜೆಂಟ್ ಅಂತ ಹೇಳ್ತಾರಲ್ಲ, ನೀವು ಯಾವ ವ್ಯಕ್ತಿಯನ್ನು ಈ ಮಕ್ಕಳ ಭವಿಷ್ಯದಗೋಸ್ಕರ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂಥವನಿಗೆ ನೀವು ದೇಶದ್ರೋಹಿ ಅಂತೀವಿ. ಈ ದೇಶದಲ್ಲಿ ದೇಶದ್ರೋಹಿ ಯಾರಂತ ಪहिले ಫಸ್ಟ್ ನೀವು ಹೇಳ್ತಕ್ಕಂಥವ್ರು ಆತ್ಮಾವಲೋಕನ ಮಾಡ್ಕೊಳ್ಳಿ. ನನ್ನ ಒಂದು ಪ್ರಶ್ನೆ, ಆ ವ್ಯಕ್ತಿಯನ್ನು ಆ ಜಂತರ್ ಮಂತರ್ನಲ್ಲಿ ಏನು ಸರ್ಪಗಾವಲು ಹಾಕಿ ಬಿಳಿ ಬಟ್ಟೆಯನ್ನು ತೋರಿಸಿ ಅವನನ್ನು ರಾತ್ರೋರಾತ್ರಿ ಬಲವಂತವಾಗಿ ಎತ್ಕೊಂಡು ಹೋಗಿ ಆ ಶಾಂತಿಯುತವಾಗಿ ನಡೀತಕ್ಕಂಥ ಮಕ್ಕಳ ಉಜ್ವಲ ಭವಿಷ್ಯದ ಒಂದು ಹೋರಾಟವನ್ನು ನೀವು ಭಗ್ನಪಡಿಸ್ತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ, ಅದರಲ್ಲಿ ವಿಶೇಷವಾಗಿ 19 ದಿವಸದಿಂದ ನಡೀತಕ್ಕಂಥ ಹೋರಾಟಕ್ಕೆ ಕೇಂದ್ರ ಸಚಿವ ಸಂಪುಟದ ಒಬ್ಬ ಸಚಿವ, ಅದರಲ್ಲಿ ಮಾನ್ಯ ಈ ದೇಶದ ಪ್ರಧಾನಮಂತ್ರಿ, ಸ್ವಯಂ ಘೋಷಿತ ವಿಶ್ವಗುರುಗಳು, 108 ಅವತಾರ ಪುರುಷಗಳು, ಅವರಿದ್ದರೆ ಭಾರತ ಇದೆ, ಅವರಿಲ್ಲಂದ್ರೆ ಭಾರತ ಇಲ್ಲ ಅಂತಕ್ಕಂಥ ಅಂಧಭಕ್ತರು, ಸಗಳಿ ಭಕ್ತರು ಅವರ ಬಗ್ಗೆ ಮೆಚ್ಚುಗೆ, ಗುಣಗಾನ, ಪ್ರಶಂಸೆ ಮಾಡ್ತಾರಲ್ಲ, ಕನಿಷ್ಠ ಮಾನವೀಯತೆಗಾದರೂ ಆ ಉಪವಾಸ ಕೂತಿರ್ತಕ್ಕಂಥ ವ್ಯಕ್ತಿಗೆ ಬಂದು ಭೇಟಿಯಾದರು ಈ ಸರ್ಕಾರದ ಯಾವ ಸಚಿವನು ಕೂಡ ಅಲ್ಲಿ ಬಂದು ಭೇಟಿಯಾಗಿಲ್ಲ. ಇದು ಭಾಳ ನೋವಿನ ಸಂಗತಿ. ಮತ್ತು ಇಷ್ಟು ಘಟನೆಗಳು ನಡೆದರೂ ಸಂಬಂಧಪಟ್ಟ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿಜವಾಗಿ ಅಧರ್ಮದ ಪ್ರಧಾನ ಆಗಿದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಇಷ್ಟೊಂದು ಘಟನೆಗಳು ಅಲ್ಲಿ ಮುಗ್ಧ ಮಕ್ಕಳು, ಒಂದೊಂದು ಮಕ್ಕಳು ಇನ್ನೂ ಅವು ನನಗನ್ನಿಸೋ ಮಟ್ಟಿಗೆ 5ನೇ 6ನೇ ಇದ್ದವು ಇಲ್ಲೂ. ಆದರೆ BJP NDA ಸರ್ಕಾರ ಏನು ಶಿಕ್ಷಣ ನೀತಿಯಲ್ಲಿ ಏನು ಅವ್ಯವಸ್ಥೆಯಿಂದ ಕೂಡಿದೆ, ಅದನ್ನು ವ್ಯವಸ್ಥಿತವಾಗಿ, ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ಮಕ್ಕಳಿಗೆ ಪಾರದರ್ಶಕತೆಯಿಂದ ಪರೀಕ್ಷೆ ನಡೆಸಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಏನು ಮುನ್ಸೂಚನೆ ಇಲ್ಲದೆ RSSನ ಸ್ವಯಂ ಪ್ರೇರಿತ ಕಾರ್ಯಕರ್ತರು ಬಿಳಿ ಬಟ್ಟೆಯನ್ನು ದಿಲ್ಲಿ ಪೊಲೀಸರಂತ ಸುಳ್ಳು ಹೇಳಿ ಮಾನ್ಯ ಅಲ್ಲಿ ಉಪಾಸನೆ ಕೂತಿರ್ತಕ್ಕಂಥ ಒಬ್ಬ ವಿಜ್ಞಾನಿ, ಈ ದೇಶದ ಭವಿಷ್ಯದ ಬಗ್ಗೆ ಸದಾ ಆಲೋಚನೆ ಮಾಡ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅವರನ್ನು ಬಲವಂತವಾಗಿ ಅವರನ್ನು ಬಿಳಿ ಬಟ್ಟೆ ಸರ್ಪಗಾವಲಿನಲ್ಲಿ ಎತ್ಕೊಂಡೋಗಿ ಹಿಂಸೆಯನ್ನು ಕೊಟ್ಟು ಬಲವಂತವಾಗಿ ಅವರನ್ನು ಬ್ಯಾನಲ್ ಹಾಕಿದ್ದು ಇದು ಅಮಾನವೀಯ ಕೃತ್ಯ. ಇದಕ್ಕೆ ನೇರ ಹೊಣೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ, ಇದಕ್ಕೆ ನೇರ ಹೊಣೆ ಈ ದೇಶದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್. ಅದರ ನಂತರ ಮಾನ್ಯ ಸೋನಮ್ ವಾಂಗ್ಚುಕ್ ಅವರನ್ನು ಬಲವಂತವಾಗಿ ಒಯ್ದಿದ್ದಕ್ಕೆ ಇಡೀ ರಾಷ್ಟ್ರಾದ್ಯಂತ ಪ್ರತಿ ರಾಜ್ಯದಿಂದ ಸಹಸ್ರಾರು ವಿದ್ಯಾರ್ಥಿಗಳು, ಇದು ಅಮಾನವೀಯ ಖಂಡನೆ, ಇದು ನರೇಂದ್ರ ಮೋದಿಯವರ ತಾನಾಶಾಹಿಯ ಒಂದು ನಿರ್ಣಯ. ಇದರ ವಿರುದ್ಧ ಪ್ರತಿ ರಾಜ್ಯದಿಂದ ಸಹಸ್ರ ವಿದ್ಯಾರ್ಥಿಗಳು ಜಂತರ್ ಮಂತರ್ದಿಂದ ಪಾರ್ಲಿಮೆಂಟಿಗೆ ಮುತ್ತಿಗೆ ಹಾಕಿರ್ತಕ್ಕಂಥ ಸಂದರ್ಭ. ಅದೊಂದು ಹೋರಾಟದ ಮಧ್ಯಭಾಗದಲ್ಲಿ ಡುಪ್ಲಿಕೇಟ್ ಪೊಲೀಸರು, ಅಂದರೆ ಯಾರ್ಯಾರ ಕೈಯಲ್ಲಿ ಯಾರು ಪೊಲೀಸರು ದಿಲ್ಲಿ ಪೊಲೀಸ್ ಅಂತಾರೆ ಅವರ ಒಂದು ಬ್ಯಾಚು, ಅವರ ಹೆಸರು ಇರಲಾರ್ದಂತೆ RSSನ ಕಾರ್ಯಕರ್ತರು, ವಿಶೇಷವಾಗಿ RSSನ ಕಾರ್ಯಕರ್ತರು ಪೊಲೀಸ್ ವೇಷದಲ್ಲಿ ಕೈಯಲ್ಲಾಟಿ ಇಟ್ಕೊಂಡು ನಮ್ಮ ದೇಶದ ಭವಿಷ್ಯ ಆಗಿರ್ತಕ್ಕಂಥ ಮುಗ್ಧ ಮಕ್ಕಳ ಮೇಲೆ ಅಮಾನ್ಯವಾಗಿ ಲಾಠಿ ಚಾರ್ಜ್ ಮಾಡಿಕೆ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದರ ಮೇಲೆ ಬರ್ತಕ್ಕಂಥ 23ರಂದು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರ ಬಣದಿಂದ ಸಾಂಕೇತಿಕ ಧರಣಿ, ಸೋನಮ್ ವಾಂಗ್ಚುಕ್ ಏನು ಅವರನ್ನು ಹೀನಾಯವಾಗಿ ಅಪಹರಣ ಮಾಡಿ ಹಿಂಸೆ ಕೊಡ್ತಕ್ಕಂಥದ್ದು, ಜೊತೆಗೆ ಅಲ್ಲಿರ್ತಕ್ಕಂಥ ಯುವಕ ಅಭಿಜಿತ್ ಅಂತಕ್ಕಂಥವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ RSSನ ಕಾರ್ಯಕರ್ತರು ಗುಂಡಾಗಳಂತೆ ವರ್ತಿಸಿದ್ದಾರೆ. ಅವರ ನಡೆಗೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು 23ರಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಗರ ಬಣದ ವತಿಯಿಂದ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ದಿನ ಸಾಂಕೇತಿಕ ಧರಣಿ, ಅದು ಸೋನಮ್ ವಾಂಗ್ಚುಕ್ ಬೆಂಬಲಕ್ಕಾಗಿ ಮತ್ತು ಕೇಂದ್ರ ಸರ್ಕಾರದ ಅಮಾನವೀಯ ನಡೆಗೆ ಖಂಡಿಸಿ ಈ ಪ್ರಕರಣದಲ್ಲಿ ಪ್ರಧಾನಮಂತ್ರಿ ಮತ್ತು ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನಿ ಕೂಡಲೇ ರಾಜೀನಾಮೆ ಕೊಡಬೇಕಂತಕ್ಕಂಥ ಒತ್ತಾಯ ಮತ್ತು ಸೋನಮ್ ವಾಂಗ್ಚುಕ್ ಅವರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿ
ಅಂದು ಒಂದು ದಿನ ಸಾಂಕೇತಿಕ ಧರಣಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಹುಮನಾಬಾದ್ ತಾಲೂಕಿನ ಪ್ರತಿ ಹಳ್ಳಿಯಿಂದ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು, ಪ್ರಗತಿಪರ ವಿಚಾರಧಾರೆಗಳಿರ್ತಕ್ಕಂಥವ್ರು, ಸಾಹಿತಿಗಳು ಏನು ಅಮಾನ್ಯವಾದಂಥ ನಡೆ ಕೇಂದ್ರ ಸರ್ಕಾರದಿಂದ ನಡೆದಿದೆ ಅದನ್ನು ವಿರೋಧಿಸಲಿಕ್ಕೆ ಬೀದರ್ನಲ್ಲಿ ನಡೀತಕ್ಕಂಥ ಸಾಂಕೇತಿಕ ಧರಣಿಯಲ್ಲಿ ಬಂದು ಭಾಗವಹಿಸಿ ನಮ್ಮ ದಲಿತ ಸಂಘರ್ಷ ಸಮಿತಿ ಸಾಗರ ಬಣದ ಹೋರಾಟಕ್ಕೆ ಮತ್ತು ಡೆಲ್ಲಿ ಜಂತರ್ ಮಂತರ್ನಲ್ಲಿ ನಡೆದಿರ್ತಕ್ಕಂಥ ವಾಂಗ್ಸುಕ್ ಮೇಲೆ ಹಲ್ಲೆ ಮತ್ತು ಅಭಿಜಿತ್ ಮೇಲೆ ಹಲ್ಲೆ ನಡೆದಿದ್ದನ್ನು ಅಮಾನವೀಯ ನಡೆ ಕೇಂದ್ರ ಸರ್ಕಾರದ ನಡೆಯಾಗಿದ್ದು ಅದನ್ನು ಖಂಡಿಸಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ 23ರಂದು ಬೀದರ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತಾವೆಲ್ಲರೂ ದಲಿತರು, ಹಿಂದುಳಿದ, ಅಲ್ಪಸಂಖ್ಯಾತರು, ರೈತರು, ಪ್ರಗತಿಪರರು, ಸಾಹಿತಿಗಳು, ಬುದ್ಧಿಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಬಂದು ಭಾಗವಹಿಸಿ ಅಲ್ಲಿ ನಡೀತಕ್ಕಂಥ ಜಂತರ್ ಮಂತರ್ನಲ್ಲಿ ಪಾರ್ಲಿಮೆಂಟ್ ಮುತ್ತಿಗೆ ಹಾಕಿದಲ್ಲಿ ಏನು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಆ ಲಾಠಿ ಚಾರ್ಜಿಗೆ ಕಾರಣೀಭೂತರಾಗಿರ್ತಕ್ಕಂಥ ದಿಲ್ಲಿ ಪೊಲೀಸರು ಎಲ್ಲರನ್ನ ಅಮಾನತುಗೊಳಿಸಬೇಕು. ಈ ದೇಶದ ಪ್ರಧಾನಮಂತ್ರಿ ಮೋದಿ ರಾಜೀನಾಮೆ ಕೊಡಬೇಕು, ನೈತಿಕ ಹೊಣೆ ಮತ್ತು ಈ ವ್ಯವಸ್ಥೆಗೆ ಕಾರಣೀಭೂತರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಈ ಕೂಡಲೇ ಆ ಕುರ್ಚಿಗೆ ಅರ್ಹರಲ್ಲ. ಯಾರು ಅರ್ಹರಿದ್ದಾರೆ, ಶಿಕ್ಷಣ ಬಗ್ಗೆ ಭಾಳ ಅನುಭವ ಹೊಂದಿರತಕ್ಕಂಥವ್ರು ಕುರ್ಚಿಯಲ್ಲಿ ಕೂರಿಸಿ ಮತ್ತೆ ಈ ಆದಂಥ ಘಟನೆಗೆ CBI ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು 23ರಂದು ಮಾಡ್ತಾ ಇದ್ದೀವಿ. ಎಲ್ಲರೂ ಹೆಚ್ಚಿನ ಸಂಖ್ಯೆ ಬರಬೇಕಂತ ನಾವು ದಲಿತ ಸಂಘರ್ಷ ಸಮಿತಿ ಪರವಾಗಿ, ಸಾಗರ ಬಣದ ಪರವಾಗಿ ಹುಮನಾಬಾದ್ ತಾಲೂಕಿನ ಪ್ರತಿಯೊಂದು ಹೋಬಳಿ ಶಾಖೆ, ಗ್ರಾಮ ಶಾಖೆ, ತಾಲೂಕು ಮಟ್ಟದ ಎಲ್ಲ ದಲಿತ ಸಂಘಟನೆಯ ಒಕ್ಕೂಟದ ಪದಾಧಿಕಾರಿಗಳು 23ಕ್ಕೆ